ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಯೋಜನೆಗಳು ಬರ್ತವೆ, ಆ ಯೋಜನೆಗಳನ್ನು ಎಷ್ಟು ಫಂಡ್ಸ್ ಬರ್ತಾ ಇದೆ, ಅದನ್ನು ಸಮರ್ಪಕವಾಗಿ ಬಳಸ್ತಾ ಇದ್ದೀವ ಇಲ್ಲ. ಖೇಲೋ ಇಂಡಿಯಾ ಸಾಕಷ್ಟು ಗ್ರ್ಯಾಂಟ್ಸ್ ಇರುತ್ತೆ. ಸೊ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಅಥವಾ ಮಿನಿಸ್ಟ್ರಿಗೆ ನಾವು ಯಾವ ರೀತಿ ಸಬ್ಜೆಕ್ಟ್ ಇಟ್ಕೊಂಡು ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡಿರಿ. ಡಿಪಾರ್ಟ್ಮೆಂಟ್ ವೈಸ್ ಒಂದು ಕಡೆ ಪಬ್ಲಿಕ್ಕಿಂದ ಬರೋದು, ಗೌರ್ಮೆಂಟಿಂದ ಗೈಡ್ಲೈನ್ಸ್ ಬರುತ್ತೆ. ಬಟ್ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಯಾವ ರೀತಿ ಸಮರ್ಪಕವಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ನ, ಸ್ಟೇಟ್ ಸ್ಕೀಮ್ಸ್ನ ನಾವು ಬಳಸ್ಬೋದು ಅನ್ನೋದನ್ನು ನೆಕ್ಸ್ಟ್ ಚಾಲೆಂಜಾಗಿ ತೊಗೊಳ್ಳೋಣ. ಈಗ ನಾವೇನೇನು ಟಾರ್ಗೆಟ್ ಗೌರ್ಮೆಂಟಿಂದ ಬಂದಿದೆ ಅದು ಅಚೀವ್ ಮಾಡ್ತಾ ಇದ್ದೀವಿ, ಅದು ಒಂದು ಕಡೆ. ಆದರೆ ಡಿಪಾರ್ಟ್ಮೆಂಟ್ ವೈಸ್ ಹೌ ವಿ ಕ್ಯಾನ್ ಎಫಿಷಿಯೆಂಟ್ಲಿ ಯುಟಿಲೈಸ್ ಫಂಡ್ಸ್, ಆಸ್ಕ್ ಫಾರ್ ಬೆಟರ್ ಫಂಡಿಂಗ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ರೆಸ್ಪೆಕ್ಟಿವ್ ಸ್ಕೀಮ್ಸ್, ಅದನ್ನು ನೀವೆಲ್ಲರೂ ಯೋಚನೆ ಮಾಡಿರಿ ಅಂತ ನನ್ನೊಂದು ರಿಕ್ವೆಸ್ಟು.